ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸವನಹಳ್ಳಿಲಿ ಜಾತ್ರೆ ನಡೀತಾ ಇದೆ, ಗಡಪ್ಪನ ಜಾತ್ರೆ. ಅಲ್ಲಿಗೆ ಬಂದಿದ್ದೀನಿ, ನೀವು ನೋಡ್ಬೋದು. ತೇರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಇವಾಗ ದೇವಸ್ಥಾನದೊಳಗೆ ಹೋಗ್ತೀನಿ, ದೇವ್ರನ್ನು ನಾನು ನಿಮಗೆ ದರ್ಶನ ಮಾಡಿಸ್ತೀನಿ. ನಾನು ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಇದು 1000 ವರ್ಷ ಹಳೆಯ ದೇವಸ್ಥಾನ. ಈಗ ಇತ್ತೀಚೆಗೆ ಹೊಸದಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾವ್ಯಾವ ದೇವರು ಇದ್ದಾರೆ ಅಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿನೂ, ಲಕ್ಷ್ಮೀನೂ, ಗಲ್ಡಪ್ಪ 3 ದೇವರು ದೇವಸ್ಥಾನದೊಳಗಿರೋದು. ನೋಡಿ, ಇವಾಗ ನೀವು ನೋಡ್ತಾ ಇರೋದೇ ವೆಂಕಟರಮಣ ಸ್ವಾಮಿ ದೇವರು. ದೀಪದ ಬೆಳಕಲ್ಲೇ ದೇವ್ರನ್ನ ನೋಡಬೇಕಾಗಿರೋದು. ದೇವ್ರನ್ನ ನೋಡ್ಕೊಂಡು ಆಚೆನೆ ಜಯ ವಿಜಯ ದೇವ್ರೂ ಇಬ್ಬರೂ ಇದ್ದಾರೆ ಇಲ್ಲಿ. ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಗಲ್ಡಪ್ಪ ದೇವರಿದ್ದಾರೆ. ಯಾಕಂದರೆ ತುಂಬ ಜನ ಇದ್ದರು, ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಹೋಗ್ತಾ ಇರ್ತಾರಲ್ಲ, ನಿಂತ್ಕೊಳ್ಳಿ ಫೋಟೋ ಇಟ್ಕೊಬೇಕು, ವಿಡಿಯೋ ಮಾಡ್ಕೊಬೇಕು ಅಂದರೆ ಕೇಳೋಕ್ಕಾಗಲ್ಲ. ಬೇರೆ ಟೈಮಲ್ಲಿ ಆದರೆ ಫ್ರೀಯಾಗಿ ಮಾಡ್ಕೊಬೋದು. ನಾನು ಇನ್ನೊಂದು ಸಲ ಹೋದಾಗ ನಾನು ದೇವ್ರನ್ನ ನೀಟಾಗಿ ನಾನು ಶಾರ್ಟ್ ವಿಡಿಯೋ ಮಾಡ್ತೀನಿ. ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಲಕ್ಷ್ಮೀ ಅಮ್ಮನವ್ರು ಇದ್ದಾರೆ ನೋಡಿ. ಆ ದೇವ್ರೂ ನೀವು ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇದೂ ಅಷ್ಟೇ ದೀಪದ ಬೆಳಕಲ್ಲೇ ಅಮ್ಮನ ನೋಡಬೇಕಾಯಿತು. ಉತ್ಸವ ಮೂರ್ತಿ ಇರುತ್ತಲ್ಲ, ಅದನ್ನು ತೇರ್ ಮೇಲೆ ಕುಂಡಿಸ್ಬಿಟ್ಟು ರಥನ ಎಳಿತಾರೆ. ದೇವಸ್ಥಾನಕ್ಕೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವ್ರೂ ನಾವು ನೋಡ್ಬೋದು. ಇಲ್ಲಿ ದೇವ್ರನ್ನ ಇಲ್ಲೂ ನೋಡಿಕೊಂಡು ಮಂಗಳಾರತಿ ತೀರ್ಥ ತಗೊಂಡು ಇಲ್ಲಿ ಐನೋರು ಮನೆ ತಂದವ್ರು ಇರ್ತಾರಲ್ಲ, ಅವರೆಲ್ಲ ಈ ಥರ ಕುಪ್ಳುಗಳು ಹಾಕ್ಕೊಂಡಿರ್ತಾರೆ. ನೀರು ಮಜ್ಜಿಗೆ, ಪಾನಕ, ಹೆಸ್ರುಬೇಳೆ, ಮೊಸರನ್ನ, ಪಲಾವು ಎಲ್ಲ ಥರನೂ ಹಂಚ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಅವಲಕ್ಕಿ ಗೊಜ್ಜು ಅಂತ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇವತ್ತು ಲೇಟಾಗಿ ಬೇರೆ ಹೋದೆ, ಯಾಕಂದರೆ ರಾತ್ರಿ ಎಲ್ಲ ನಾಟಕ ನೋಡಿದ್ವಲ್ಲ, ಎದ್ದು ಹೋಗೋಷ್ಟೊತ್ತಿಗೆ 1:30 ಆಗೋಗಿತ್ತು. ನಾನು ಹೋಗೋಷ್ಟೊತ್ತಿಗೆ ಆಗ್ಲೇನು ತೇರು ಇನ್ನೇನು ಎಳಿತಾಯಿದ್ರು. ಮಿಸ್ ಮಾಡ್ಕೊತೀನಿ ಅಂದ್ಕೊಂಡು ಹೆಂಗೋ ಪ್ರಸಾದ ನನಗೆ ಅದೂ ಸಿಕ್ತು. ಇವಾಗ ಇಲ್ಲಿ ನೀರು ಮಜ್ಜಿಗೆ, ಪಾನಕ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ರಂಗನಾಥ ಸ್ವಾಮಿ ದೇವರಿದೆ. ದೇವಸ್ಥಾನ ಇದೆಯಲ್ಲ, ಹಿಂದೆಗಡೆ ದೇವ್ರು ಇರೋದು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇವಾಗ ನಾನು ಗೋಪುರ ಎಲ್ಲ ಇಲ್ಲಿ ವಿಡಿಯೋ ಮಾಡ್ಕೊಂಡು ಈಗ ದೇವಸ್ಥಾನದೊಳಗೆ ಬಂದಿದ್ದೀನಿ. ಇಲ್ಲೂ ಜನ ಇದ್ದರು ನೋಡಿ. ರಂಗನಾಥ ಸ್ವಾಮಿ ದೇವರು ನೀವು ದರ್ಶನ ಮಾಡ್ಕೊಳ್ಳಿ. ಈಗ ನಾನು ದರ್ಶನ ಮಾಡ್ಕೊಂಡು ನಾನು ಆಚೆ ಬಂದೆ. ಆಚೆ ಬರೋಷ್ಟೊತ್ತಿಗೆ ಹಳ್ಳಿ ಕಾರು ಅಂತಲೂ ಅಂತಾರೆ, ಜೋಡೆತ್ತು ಅಂತಲೂ ಅಂತಾರಲ್ಲ, ಎಲ್ಲನೂ ನೋಡಿ ರೆಡಿ ಮಾಡಿ ಓರಿಗಳಿಗೆ ರೆಡಿ ಮಾಡಿ ನಿಲ್ಲಿಸಿದ್ರು. ಎಳಿಬೇಕಾಯಿತು. ನಾನು ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ರಥಕ್ಕೂ ರೆಡಿ ಮಾಡಿ ಇಲ್ಲೂ ಉತ್ಸವ ಮೂರ್ತಿ ಎಲ್ಲ ಇಟ್ಟು ಇನ್ನೇನು ನೋಡಿ ರಥ ಎಳಿತಾ ಇದ್ದಾರೆ. ಯಾಕಂದರೆ ನನಗೂ ಅಲ್ಲಿರೋಳಿಗೆ ದೇವ್ರು ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜನ ರಥ ಎಳಿತಾ ಇದ್ರಲ್ಲ, ಅದಕ್ಕೋಸ್ಕರ ಇನ್ನು ವಿಡಿಯೋದಲ್ಲಿ ಇನ್ಯಾವ ಥರ ಕಾಣಿಸ್ತಾ ಇದೆ, ಎಷ್ಟು ಕಾಣಿಸ್ತೋ ಅಷ್ಟನ್ನು ನೀವು ದರ್ಶನ ಮಾಡ್ಕೊಳ್ಳಿ ಅಂತಲೂ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನಡೀತು ಜಾತ್ರೆ ಈ ವರ್ಷವೂ. ನಾನು ಪ್ರತಿ ವರ್ಷವೂ ಬರ್ತೀನಿ ಗಡಪ್ಪನ ಜಾತ್ರೆಗೆ. ತೇರೆಲ್ಲ ಎಳ್ದಿದ್ದಾಯ್ತು, ಈಗ ಊಟಕ್ಕೆ ಬಂದಿದ್ದೀನಿ. ತೇರು ನೋಡಿ ಎಳಿತಾ ಇದ್ದಾರೆ, ಕಾಣಿಸ್ತಾ ಇದೆಯಲ್ಲ. ತುಂಬಾನೇ ಜನ, ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. ಇವಾಗ ನೋಡಿ ನಾವು ಊಟಕ್ಕೆ ಬಂದ. ಇವಾಗ ಜನ ಕಮ್ಮಿನೇ ಇದ್ದರು, ಯಾಕಂದರೆ ರಥ ಎಳಿತಾ ಇದ್ರಲ್ಲ ಎಲ್ಲ ಅಲ್ಲಿದ್ದರು. ಆಮೇಲೆ ಅಂದರೆ ಸಿಕ್ಕಾಪಟ್ಟೆ ಜನ ಆಗೋಗಿದ್ರು. ಪೊಲೀಸರು ಗೇಟ್ ಹಾಕ್ಬಿಟ್ಟು ಸ್ವಲ್ಪ ಜನನೇ ಬಿಡ್ತಾಯಿದ್ರು. ಅಡುಗೆ ಊಟನೂ ಅಷ್ಟೇ ಇಲ್ಲೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಾಯಸ, ಹೆಸರುಬೇಳೆ, ಕಾಳುಗೊಜ್ಜು, ಇದು ತರಕಾರಿ ಪಲಾವು, ಅನ್ನ ಸಾಂಬಾರು, ನೀರು ಮಜ್ಜಿಗೆ ಇಷ್ಟೂ ಅಷ್ಟೇ ಚೆನ್ನಾಗಿತ್ತು. ನಾವು ಬೇಗನೆ ಊಟಕ್ಕೆ ಬಂದು, ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ನಾಟಕ ಬೇರೆ ನೋಡಿದ್ದೋ. ಮಲಗಿದ್ದು ಅಷ್ಟೇ ಒಂದು 2 ಅವರ್ 3 ಅವರ್ ನಿದ್ದೆ ಮಾಡಿದ್ದೀವ. ಹಿಂದೆನೇ ರೆಡಿಯಾಗಿ ಇಲ್ಲಿ ಜಾತ್ರೆಗೆ ಬೇರೆ ಬಂದ. ಯಾಕಂದರೆ ಈ ವರ್ಷವೂ ತೇರನ್ನ ಮಿಸ್ ಮಾಡ್ಕೊಬಾರ್ದಲ್ವ. ಯಾಕಂದರೆ ಪ್ರತಿ ವರ್ಷ ಬಂದು ನಾನು ತೇರಿಗೆ ಸೂರು ಬಾಳೆಹಣ್ಣು ಎಸಿತೀನಿ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಬೇಗ ತೇರು ಹೋಗ್ತಾ ಇದ್ದಂಗೆ ಸೂರು ಬಾಳೆಹಣ್ಣು ಎಸ್ತು ಊಟ ಮಾಡಿಬಿಡೋಣ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಬಿಸಿಲಿಗೂ ಅದಕ್ಕೂ ತಲೆ ಬೇರೆ ಏನೋ ಒಂಥರ ತಲೆ ಸುತ್ತುತ್ತಾ ಇತ್ತು. ಅದಕ್ಕೋಸ್ಕರ ಅಷ್ಟೇ. ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ದಾಳೆ. ನಾವೆಲ್ಲ ಅವಾಗ ಜೊತೆ ಕೆಲಸ ಮಾಡಿದ್ದೋ. ಬಸವನಹಳ್ಳಿಲೇ ಒಂದು 3-4 ಜನ ಇದ್ದರು. ಈಗೆಲ್ಲ ಮದುವೆ ಆಗಿ ಅವ್ರವ್ರ ಊರಲ್ಲಿದ್ದಾರೆ. ಇವಳೊಬ್ಳು ಮಾತ್ರ ಕಾಂಟ್ಯಾಕ್ಟಲ್ಲಿದ್ದಾಳೆ ನನಗೆ. ಹಾಯ್ ಮೇಡಮ್, ನನ್ನ ಫ್ರೆಂಡು ಮಮತಾ ಅಂತ, ಅವಳು ಸಿಕ್ಕಿದ್ದಾಳೆ. ಎಷ್ಟು ವರ್ಷ ಫ್ರೆಂಡ್ ಹೇಳು? ಒಂದು 15 ವರ್ಷ ಆಗೈತಲ್ವಾ? 15 ವರ್ಷದ ಫ್ರೆಂಡ್ ನಾನು ಇವಳು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಎಲ್ಲ ಯಾರ್ಯಾರು ಬಂದಿದ್ದೀರಾ? ನನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಬಂದೆ. ಇವಾಗ ರಥ ದೇವಸ್ಥಾನದ ಒಂದು ಸುತ್ತೂ ಹೋಗಿದೆ, ಒಂದು ರೌಂಡು ಸುತ್ತ ಹಾಕೊಂಬರುತ್ತೆ. ಇವಾಗ ನಾನು ಇಲ್ಲಿ ಏನಾದ್ರು ಬೇಕಂತ ನನ್ನ ಮಗನ ಕೇಳ್ತಾ ಇದ್ದೀನಿ. ಹಂಗಾರೆ ನಿಮ್ಗೆ ಸಿಕ್ಕೈತಿರಿ. ಒಂದು ಕನ್ನಡಕ ತಗೊಂಬೇಕಿದ್ರಿ ನೋಡ, ಸಲ ತಗೊಂಡೋಗಿದ್ದು ಹಂಗೆ ಐತೆ. ತಗೊಂತೀರಾ ನೀನೊಂದ? ಯಾವ ಥರ ಇರಲಿ? ಮಿರರ್ ಇಟ್ಟಿಲ್ವಾ ನೀವು? ಕೊಳ್ಳಿ ಅಮ್ಮ,
ಚೆನ್ನಾಗಿದ್ದೀರಾ? ವಾ ಅಮ್ಮ ಶಕೆ. ಸಾರ್ವಜನಿಕರ ಗಮನಕ್ಕೆ ಜಾತ್ರೆಗೆ ಬಂದಿರುವ ಭಕ್ತಾದಿಗಳೇ ನಿಮ್ಮ ಸುತ್ತಮುತ್ತಲೂ ಸ್ಥಳಗಳಲ್ಲಿ ತುಂಬ ಬಿಸಿಲಿರೋ ಕಾರಣಕ್ಕೆ ನಾನು ಇಲ್ಲೊಂದು ಟೋಪಿ ತೊಗೊಂಡೆ. ತೇರು ನೋಡಿ ಇವಾಗ ದೇವಸ್ಥಾನದ ಒಂದು ಸುತ್ತು ಬಂದು ದೇವಸ್ಥಾನದ ಮುಂದೆನೇ ನಿಲ್ಲುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಎಲ್ಲರಿಗೂ.